ಶ್ರೀ ಕನ್ನಿಕಾ ಪರಮೇಶ್ವರಿಯೇ ನಮಃ. ವಿವಿಪುರಂ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ನವರಾತ್ರಿ ಮಹೋತ್ಸವದ ದಿವ್ಯ ಕ್ಷಣಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ. 10 ದಿನಗಳ ಕಾಲ ಅಮ್ಮನವರು ವಿಭಿನ್ನ ಅಲಂಕಾರಗಳಲ್ಲಿ ಭಕ್ತರಿಗೆ ದರ್ಶನ ನೀಡಿದರು. ಮೊದಲ ದಿನ ಹಂಸವಾಹಿನಿ ಅಲಂಕಾರ. ಅಮ್ಮನವರು ಸರಸ್ವತಿ ರೂಪದಲ್ಲಿ ಕಾಣಿಸಿಕೊಂಡು ಜ್ಞಾನ ಮತ್ತು ಶುದ್ಧತೆಯ ಬೆಳಕನ್ನು ಹರಿಸಿದರು. ಎರಡನೆಯ ದಿನ ಮಹೇಶ್ವರಿ ಅಲಂಕಾರ. ಅಜ್ಞಾನವನ್ನು ನಾಶ ಮಾಡಿ ಶಕ್ತಿ ಮತ್ತು ಶಾಂತಿಯ ರೂಪದಲ್ಲಿ ಪ್ರಕಾಶಿಸಿದರು. ಮೂರನೆಯ ದಿನ ಮಯೂರ ವಾಹನ ಅಲಂಕಾರ. ಮಯೂರದ ಮೇಲೆ ಆಸೀನಳಾಗಿ ಸೌಂದರ್ಯ ಮತ್ತು ವಿಜಯದ ಸಂಕೇತವಾಗಿ ಕಂಗೊಳಿಸಿದರು. ನಾಲ್ಕನೆಯ ದಿನ ಇಂದ್ರಾಣಿ ಅಲಂಕಾರ. ಧೈರ್ಯ, ಶೌರ್ಯ ಮತ್ತು ಆಳ್ವಿಕೆಯ ಶಕ್ತಿಯನ್ನು ಪ್ರತಿಬಿಂಬಿಸಿದರು. ಐದನೆಯ ದಿನ ಅಭಯ ಅಲಂಕಾರ. ಅಮ್ಮನವರು ಅಭಯ ಹಸ್ತದಿಂದ ಭಯವನ್ನು ನಿವಾರಿಸಿ ಭಕ್ತರಿಗೆ ಧೈರ್ಯ ನೀಡಿದರು. ಆರನೆಯ ದಿನ ಗಜಲಕ್ಷ್ಮಿ ಅಲಂಕಾರ. ಕಮಲಾಸನದಲ್ಲಿ ಕುಳಿತು ಆನೆಯ ಪೂಜೆಯಲ್ಲಿ ಧನ, ಐಶ್ವರ್ಯ ಮತ್ತು ಶುಭವನ್ನು ಕರುಣಿಸಿದರು. ಏಳನೆಯ ದಿನ ಭವಾನಿ ಅಲಂಕಾರ. ತಾಯಿ ರೂಪದಲ್ಲಿ ಕರುಣೆ ಮತ್ತು ಶಕ್ತಿಯ ಸಂಕೇತವಾಗಿ ಪ್ರಕಾಶಿಸಿದರು. ಎಂಟನೆಯ ದಿನ ವೀಣಾಶಾರದ ಅಲಂಕಾರ. ವೀಣೆಯನ್ನು ಹಿಡಿದು ಜ್ಞಾನ ಮತ್ತು ಕಲೆ ಆಶೀರ್ವಾದ ನೀಡಿದರು. ಒಂಬತ್ತನೆಯ ದಿನ ದುರ್ಗಾದೇವಿ ಅಲಂಕಾರ. ದುಷ್ಟ ಶಕ್ತಿಯನ್ನು ಸಂಹರಿಸಿ ಸತ್ಯ ಮತ್ತು ಧರ್ಮದ ವಿಜಯವನ್ನು ಸಾರಿದರು. 10ನೆಯ ದಿನ ರಾಜೇಶ್ವರಿ ಅಲಂಕಾರ. ಸೌಂದರ್ಯ, ಶಕ್ತಿ ಮತ್ತು ಆಳ್ವಿಕೆಯ ದಿವ್ಯ ರೂಪದಲ್ಲಿ ಅಮ್ಮನವರು ಕಂಗೊಳಿಸಿದರು. 11ನೆಯ ದಿನ ಮಹಿಷಾಸುರಮರ್ದಿನಿ ಅಲಂಕಾರ. ದುಷ್ಟರ ನಾಶ, ಧರ್ಮದ ರಕ್ಷಣೆಯ ದೃಶ್ಯ. ದೇವಿಯ ಕೃಪೆಯಿಂದ ಭಕ್ತರಿಗೆ ಧೈರ್ಯ, ಶೌರ್ಯ ಮತ್ತು ವಿಜಯದ ಆಶೀರ್ವಾದ ದೊರೆಯಿತು. ಭಕ್ತರ ಮನಸ್ಸಿನಲ್ಲಿ ಅಮ್ಮನವರ ಕರುಣೆ ಮತ್ತು ಆಶೀರ್ವಾದದ ಅಮೃತ ಸ್ಮರಣೆಯಾಗಿ ಉಳಿಯಿತು. ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರು ದಿವ್ಯ ಕೃಪೆ ಎಲ್ಲರ ಮೇಲೂ ಇರಲಿ. ಶ್ರೀ ಕನ್ನಿಕಾ ಪರಮೇಶ್ವರಿಯೇ ನಮಃ.